ನಮಸ್ಕಾರ ಸ್ನೇಹಿತರೆ, ಸ್ವಂತವಾಗಿ ಏನಾದರೂ ಸಾಧಿಸಬೇಕು, ಬಿಸಿನೆಸ್ ಮಾಡಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ. ಆದರೆ ಹೆಚ್ಚಿನವರು ನನ್ನ ಹತ್ತಿರ ಲಕ್ಷಾಂತರ ರೂಪಾಯಿ ಹಣ ಇಲ್ಲ ಅಂತ ಹಿಂದೆ ಸರಿಯುತ್ತಾರೆ. ಆದರೆ ನೆನಪಿಡಿ, ಬಿಸಿನೆಸ್ ಶುರು ಮಾಡೋಕೆ ಬೇಕಾಗಿರೋದು ದೊಡ್ಡ ಮೊತ್ತದ ಹಣವಲ್ಲ, ಒಂದು ಒಳ್ಳೆಯ ಐಡಿಯಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೇವಲ 5ರಿಂದ 10,000 ರೂಪಾಯಿಗಳಲ್ಲಿ ಶುರು ಮಾಡಬಹುದಾದ, ತಿಂಗಳಿಗೆ ಲಕ್ಷಗಳಲ್ಲಿ ಲಾಭ ತರುವ 5 ಅದ್ಭುತ ಬಿಸಿನೆಸ್ ಐಡಿಯಾಗಳನ್ನ ಹೇಳ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ನೀವೇನಾದರೂ ರುಚಿಕರವಾದ ಫಾಸ್ಟ್ ಫುಡ್ ಮತ್ತು ಇನ್ನಿತರ ತಿಂಡಿ ತಿನಿಸಿಕೊಳ್ಳೋ ಬಗ್ಗೆ ಮಾಡುವ ಅನುಭವ ಇದ್ದರೆ ಇದು ನಿಮಗೆ ಅನುಕೂಲವಾಗಬಹುದು. ಹೋಮ್ ಮೇಡ್ ಫುಡ್ ಸರ್ವಿಸ್, ಹೋಮ್ ಫುಡ್ ಡೆಲಿವರಿ. ಮೊದಲನೆಯದಾಗಿ, ಅಡುಗೆ ಮನೆಯಿಂದಲೇ ಶುರು ಮಾಡಬಹುದಾದ ಬಿಸಿನೆಸ್. ಇತ್ತೀಚೆಗೆ ಬ್ಯಾಚುಲರ್ಸ್ ಮತ್ತು ಆಫೀಸ್ ಕೆಲಸ ಮಾಡುವವರಿಗೆ ಮನೆಯ ಊಟದ ಮೇಲೆ ಭಾರಿ ಬೇಡಿಕೆ ಇದೆ. ನೀವು ದಿನಕ್ಕೆ ಕೇವಲ 20 ಜನರಿಗೆ ಊಟ ಸರಬರಾಜು ಮಾಡಿದರು ತಿಂಗಳಿಗೆ ಆರಾಮವಾಗಿ 30ರಿಂದ 40,000 ಸಂಪಾದಿಸಬಹುದು. ನಿಮಗೇನಾದರೂ ಅಲಂಕಾರಿಕ ವಸ್ತು ತಯಾರಿಸುವ ಸ್ಕಿಲ್ ಇದ್ದರೆ ಇದನ್ನು ಆಯ್ಕೆ ಮಾಡಿಕೊಳ್ಳಿ. ಕಸ್ಟಮೈಸ್ಡ್ ಗಿಫ್ಟ್ ಬಿಸಿನೆಸ್, ಕಸ್ಟಮೈಸ್ಡ್ ಗಿಫ್ಟ್ಸ್. ಎರಡನೆಯದಾಗಿ, ಉಡುಗೊರೆಗಳ ವ್ಯಾಪಾರ. ಹುಟ್ಟುಹಬ್ಬ ಅಥವಾ ವಾರ್ಷಿಕೋತ್ಸವಕ್ಕೆ ಜನರು ಈಗ ಸ್ಪೆಷಲ್ ಗಿಫ್ಟ್ ಹುಡುಕುತ್ತಾರೆ. ಕೇವಲ ಒಂದು ಫೋಟೋ ಫ್ರೇಮ್ ಅಥವಾ ಕೈಯಿಂದ ಮಾಡಿದ ಗಿಫ್ಟ್ ಕಾರ್ಡ್ಗಳ ಮೇಲೆ ನೀವು ಒಳ್ಳೆಯ ಲಾಭ ಮಾಡಬಹುದು. ಇನ್ಸ್ಟಾಗ್ರಾಮ್ ಇದಕ್ಕೆ ಬೆಸ್ಟ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್. ಮೂರನೇದಾಗಿ, ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್, ಡಿಜಿಟಲ್ ಸರ್ವಿಸ್. ನಿಮಗೆ ಮೊಬೈಲ್ ಬಳಸೋಕೆ ಬರುತ್ತಾ? ಹಾಗಾದ್ರೆ ಈ ಐಡಿಯಾ ನಿಮಗಾಗಿ. ನಿಮ್ಮ ಸುತ್ತಮುತ್ತಲಿರೋ ಸಣ್ಣ ಅಂಗಡಿಗಳಿಗೆ ಅಥವಾ ಕಂಪನಿಗಳಿಗೆ ಅವರ ಸೋಷಿಯಲ್ ಮೀಡಿಯಾ ಪೇಜ್ ನಿರ್ವಹಣೆ ಮಾಡಿಕೊಡಿ. ಇದಕ್ಕೆ ಬಂಡವಾಳ 0, ಕೇವಲ ನಿಮ್ಮ ಕೌಶಲವಷ್ಟೇ ಸಾಕು. ಸ್ನೇಹಿತರೆ, ಪ್ರಮುಖವಾಗಿ ಬಿಸಿನೆಸ್ ಮಾಡುವಾಗ ಈ 3 ಮುಖ್ಯ ಮಾಹಿತಿ. ಕ್ವಾಲಿಟಿ ನೀಡುವ ವಸ್ತು ಅಥವಾ ಸೇವೆ ಉತ್ತಮವಾಗಿರಲಿ. ಸಂವಹನ, ಕಮ್ಯುನಿಕೇಷನ್, ಗ್ರಾಹಕರ ಜೊತೆ ನಗುಮುಖದಿಂದ ಮಾತನಾಡಿ. ಸತತ ಪ್ರಯತ್ನ, ಕನ್ಸಿಸ್ಟೆನ್ಸಿ. ಮೊದಲ ದಿನವೇ ಲಾಭ ಬರಲ್ಲ, ತಾಳ್ಮೆ ಇರಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ 5 ಐಡಿಯಾಗಳಲ್ಲಿ ನಿಮಗೆ ಯಾವುದು ಸುಲಭ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಬಿಸಿನೆಸ್ ಐಡಿಯಾಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ.